ಇಂದು ನೀವು ತಿಳಿಯಲಿರುವ ವಿಷಯವನ್ನು ಬಹುಶಃ ಯಾರೂ ಈ ದೃಷ್ಟಿಕೋನದಿಂದ ನಿಮಗೆ ಹೇಳಿರಲಿಕ್ಕಿಲ್ಲ. ನಾವು ಮಾತನಾಡುತ್ತಿರುವುದು ಭಾರತದ ಇತಿಹಾಸದಲ್ಲೇ ಅತ್ಯಂತ ದೀರ್ಘ, ಅತ್ಯಂತ ದುಬಾರಿ ಮತ್ತು ಅತ್ಯಂತ ಭಯಾನಕ ಮ್ಯಾನ್ಹಂಟ್ ಬಗ್ಗೆ. ಒಬ್ಬಂತಹ ವ್ಯಕ್ತಿ, ಅವನ ಹೆಸರೇ ಕೇಳಿದರೂ 3 ರಾಜ್ಯಗಳ ಪೊಲೀಸರಿಗೆ ಬೆವರು ಬರುತ್ತಿತ್ತು. 36 ವರ್ಷಗಳು, 184ಕ್ಕೂ ಹೆಚ್ಚು ಕೊಲೆಗಳು, 2000ಕ್ಕೂ ಹೆಚ್ಚು ಆನೆಗಳ ಬೇಟೆ ಮತ್ತು 10,000 ಟನ್ಗಿಂತ ಹೆಚ್ಚು ಚಂದನದ ಕಳ್ಳಸಾಗಣೆ. ನಿಮಗೆ ಇದು ದುಬೈ ಅಥವಾ ಯಾವುದಾದರೂ ಸುರಕ್ಷಿತ ದೇಶದ ಪೆಂಟ್ ಹೌಸ್ನಲ್ಲಿ ಕುಳಿತು ತನ್ನ ಸಿಂಡಿಕೇಟ್ ನಡೆಸುತ್ತಿದ್ದ ದೊಡ್ಡ ಮಾಫಿಯಾ ಡಾನ್ನ ಬಯೋಡೇಟಾ ಅನ್ನಿಸಬಹುದು. ಆದರೆ ಇಲ್ಲ, ಈ ವ್ಯಕ್ತಿ ಯಾವ ಅರಮನೆಯಲ್ಲಿ ಅಲ್ಲ, 6,000 ಚದರ ಕಿಲೋಮೀಟರ್ ವ್ಯಾಪ್ತಿಯ ಸತ್ಯಮಂಗಲಂನ ದಟ್ಟ ಮತ್ತು ಕತ್ತಲೆಯ ಕಾಡುಗಳಲ್ಲಿ ವಾಸಿಸುತ್ತಿದ್ದ. ಸೂರ್ಯನ ಬೆಳಕೆ ನೆಲ ತಲುಪಲು ಹೋರಾಡುವಂತಹ ಕಾಡು ಅದು. ಆದರೆ ಇದು ಕೇವಲ ಆರಂಭ ಮಾತ್ರ. ಈ ಕಥೆಯ ನಿಜವಾದ ಮತ್ತು ಭಯಾನಕ ಸತ್ಯ ಆ ಕಾಡಿನ ನಿಶ್ಶಬ್ದದಲ್ಲಿ ಹೂತು ಹಾಕಲ್ಪಟ್ಟಿದೆ. ಅದನ್ನು ಕೇಳಿದರೆ ನಿಮ್ಮ ರೋಮಾಂಚನ ಎದ್ದೇಳುತ್ತದೆ. ಯಾವುದೇ ಆಧುನಿಕ ತಂತ್ರಜ್ಞಾನವಿಲ್ಲದ ಸ್ಯಾಟಲೈಟ್ ಫೋನ್ ಕೂಡ ಇಲ್ಲವೊಬ್ಬ ಅನಕ್ಷರಸ್ಥ ವ್ಯಕ್ತಿ ಭಾರತ ಸರ್ಕಾರದ ಕೋಟ್ಯಂತರ ರೂಪಾಯಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮತ್ತು ಸಾವಿರಾರು ಪೊಲೀಸರನ್ನು 3 ದಶಕಗಳ ಕಾಲ ತಮ್ಮ ಬೆರಳ ತುದಿಯಲ್ಲಿ ಹೇಗೆ ಕುಣಿಸಿದ್ದ. ಒಮ್ಮೆ ಯೋಚಿಸಿ, ಕ್ಷಣಕಾಲ ಕಣ್ಣು ಮುಚ್ಚಿ ಯೋಚಿಸಿ. ನೀವು ಒಬ್ಬ ವಿಶೇಷ ಪೊಲೀಸ್ ಅಧಿಕಾರಿ. ನಿಮ್ಮನ್ನು ಅಂತಹ ಕಾಡಿಗೆ ಕಳುಹಿಸಲಾಗಿದೆ. ಅಲ್ಲಿ ಪ್ರತಿಯೊಂದು ಮರದ ಹಿಂದೆ ಮರಣ ಅಡಗಿದೆ. ನಿಮ್ಮ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿವೆ, ಅತ್ಯುತ್ತಮ ತರಬೇತಿ ಇದೆ. ಆದರೆ ನಿಮ್ಮ ಶತ್ರು ರಡಾರ್ನಲ್ಲಿ ಕಾಣಿಸದ ವ್ಯಕ್ತಿ, ಹೆಜ್ಜೆ ಗುರುತುಗಳನ್ನು ಬಿಟ್ಟುಕೊಡದವನು, ಪಕ್ಷಿಗಳ ಧ್ವನಿಯ ಮೂಲಕ ತನ್ನ ಸಂಗಾತಿಗಳ ಜೊತೆ ಮಾತನಾಡುತ್ತಿದ್ದವನು. ನೀವು ಆ ಕಾಡಿನಲ್ಲಿ ಇದ್ದರೆ ಏನು ಮಾಡುತ್ತಿದ್ದೀರಿ? ನಿಮ್ಮ ಪ್ರಾಣವನ್ನೇ ಪಣಕ್ಕಿಡುತ್ತಿದ್ದೀರಾ? ಈ ಪ್ರಶ್ನೆಯೇ ಪಿ ಶ್ರೀನಿವಾಸ್ ಅವರ ಮನಸ್ಸಲ್ಲೂ ಬಂದಿರಬಹುದು. ಶ್ರೀನಿವಾಸ್ ಯಾವ ಸಿನಿಮಾದ ಹೀರೋ ಅಲ್ಲ, ಅತ್ಯಂತ ಪ್ರಾಮಾಣಿಕ, ನಿರ್ಭಯ ಮತ್ತು ಶಾಂತ ಸ್ವಭಾವದ ಅರಣ್ಯ ಅಧಿಕಾರಿ. ಅವರು ಬಂದೂಕಿನಿಂದಲ್ಲ, ಮಾತುಕತೆಯಿಂದ ಈ ಭಯಾನಕ ದರೋಡೆಕೋರನನ್ನು ಬದಲಾಯಿಸಲು ತೀರ್ಮಾನಿಸಿದ್ದರು. ಶ್ರೀನಿವಾಸ್ ಆತನ ಗ್ರಾಮದ ಜನರಿಗೆ ಸಹಾಯ ಮಾಡಿದರು, ಒಂದು ಡಿಸ್ಪೆನ್ಸರಿ ತೆರೆದರು. ಅಷ್ಟೇ ಅಲ್ಲ, ಅವನ ಸಹೋದರಿಯ ಮದುವೆಗೂ ಆರ್ಥಿಕ ಸಹಾಯ ಮಾಡಿದರು. ಒಂದು ದಿನ ಅವರಿಗೆ ಸುದ್ದಿ ಬಂತು, ಆ ದರೋಡೆಕೋರ ಶರಣಾಗಲು ಬಯಸುತ್ತಿದ್ದಾನೆ ಮತ್ತು ಅವರನ್ನು ಒಬ್ಬರೇ, ಯಾವುದೇ ಶಸ್ತ್ರಾಸ್ತ್ರವಿಲ್ಲದೆ ಕಾಡಿಗೆ ಬರಲು ಕರೆದಿದ್ದಾನೆ. ಶ್ರೀನಿವಾಸ್ ಒಂದು ಆಶೆಯೊಂದಿಗೆ ಕಾಡಿನೊಳಗೆ ಹೋದರು. ಆದರೆ ನಿಮಗೆ ಏನು ಅನಿಸುತ್ತದೆ? ಆ ದರೋಡೆಕೋರನ ಹೃದಯ ಬದಲಾಗಿತ್ತೆ. ಮುಂದಿನ ಬೆಳಗ್ಗೆ ಶ್ರೀನಿವಾಸ್ ಅವರ ಕಡಿದ ತಲೆ ಒಂದು ಮರಕ್ಕೆ ನೇತಾಡುತ್ತಿರುವ ಸ್ಥಿತಿಯಲ್ಲಿ ಕಂಡುಬಂತು. ಆ ದಿನ ದೇಶದ ಎಲ್ಲರಿಗೂ ಅರ್ಥವಾಯಿತು, ಇದು ಸಾಮಾನ್ಯ ಮನುಷ್ಯನಲ್ಲ, ಒಬ್ಬ ರಾಕ್ಷಸ. ಮತ್ತು ಅವನ ಹೆಸರು ವೀರಪ್ಪನ್. ಶ್ರೀನಿವಾಸ್ ಅವರ ಭೀಕರ ಸಾವಿನ ನಂತರ ಸರ್ಕಾರವೇ ನಡುಗಿಬಿಟ್ಟಿತು. ಈಗ ಮಾತುಕತೆಯ ಹಂತವನ್ನು ಬಹಳ ಹಿಂದೆಯೇ ದಾಟಲಾಗಿತ್ತು. 1990ರಲ್ಲಿ ಮೊದಲ ಬಾರಿಗೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂದರೆ STF ರಚಿಸಲಾಯಿತು. ವಾಲ್ಟರ್ ದೇವರಂತಹ ಎನ್ಕೌಂಟರ್ ಸ್ಪೆಷಲಿಸ್ಟ್ಗೆ ಈ ದಳದ ನೇತೃತ್ವ ನೀಡಲಾಯಿತು. ಪೊಲೀಸರು ಕೆಲವೇ ದಿನಗಳಲ್ಲಿ ವೀರಪ್ಪನನ್ನು ಹಿಡಿದು ಬಿಡುತ್ತೇವೆ ಎಂದುಕೊಂಡಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಆ ಕಾಡು ವೀರಪ್ಪನ ಮನೆ ಮಾತ್ರವಲ್ಲ, ಅವನ ಅಜೇಯ ಕೋಟೆಯಾಗಿತ್ತು. STF ಕಾಡಿನೊಳಗೆ ಪ್ರವೇಶಿಸುತ್ತಿತ್ತು. ಆದರೆ ವೀರಪ್ಪನ್ ಮತ್ತು ಅವನ ಗ್ಯಾಂಗ್ ಗಾಳಿಯಲ್ಲಿ ಕರಗಿದಂತೆ ಮಾಯವಾಗುತ್ತಿದ್ದರು. ಅವರು ಪೊಲೀಸರ ದಾರಿಯಲ್ಲಿ ಭೂಸುರಂಗಗಳನ್ನು ಅಳವಡಿಸುತ್ತಿದ್ದರು. ಒಮ್ಮೆ ಅವನು ಪೊಲೀಸರ ವಾಹನಗಳ ಕಾಫಿಲಾವನ್ನೇ ಬಾಂಬ್ ಸ್ಫೋಟದಿಂದ ಉಡಾಯಿಸಿದ್ದ. ಅದರಲ್ಲಿ 22 ಪೊಲೀಸ್ ಸಿಬ್ಬಂದಿ ಸಾವನ್ನಪ್ಪಿದ್ದರು. ಆ ದೃಶ್ಯವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಮನೆಗೆ ಮರಳುವ ಕನಸು ಕಂಡಿದ್ದ 22 ಯೋಧರು ಕಾಡಿನ ಧೂಳಿನಲ್ಲಿ ಬೆರೆತು ಹೋದರು. ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತಿತ್ತು. ಸರ್ಕಾರದ ಕೋಟ್ಯಂತರ ರೂಪಾಯಿ ನೀರಿನಂತೆ ಹರಿದು ಹೋಗುತ್ತಿತ್ತು. ಪೊಲೀಸರು ಎಷ್ಟೇ ಪ್ರಯತ್ನಿಸಿದರೂ ವೀರಪ್ಪನ್ ಯಾವಾಗಲೂ ಅವರಿಗಿಂತ 2 ಹೆಜ್ಜೆ ಮುಂದೆ ಇರುತ್ತಿದ್ದ. ಹೇಗೆ? ಒಬ್ಬ ವ್ಯಕ್ತಿ ಸಂಪೂರ್ಣ ರಾಜ್ಯ ಯಂತ್ರಾಂಗವನ್ನೇ ಹೆಗೆಮಿಸುತ್ತಿದ್ದ. ಏಕೆಂದರೆ ಕಾಡಿನ ಸುತ್ತಲಿನ 100ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಅವನ ಮಾಹಿತಿದಾರರು ಹರಡಿಕೊಂಡಿದ್ದರು. ಚಂದನದ ಕಳ್ಳಸಾಗಣೆಯಿಂದ ಬಂದ ಹಣವನ್ನು ಅವನು ಆ ಜನರಿಗೆ ಹಂಚುತ್ತಿದ್ದ. ಪೊಲೀಸರು ಕಾಡಿನ ಕಡೆಗೆ ಸಾಗಿದಾಗಲೆಲ್ಲ ಯಾವುದೋ ಕುರಿಗಾಹಿ, ಕಟ್ಟಿಗೆಯವನು ಅಥವಾ ಮಹಿಳೆ ಮೊದಲೇ ವೀರಪ್ಪನಿಗೆ ಸುದ್ದಿ ತಲುಪಿಸುತ್ತಿದ್ದರು. ಪ್ರತಿ ಪ್ರಯತ್ನವೂ ವಿಫಲವಾಗುತ್ತಿತ್ತು. ವೀರಪ್ಪನನ್ನು ಹಿಡಿಯುವುದು ಅಸಾಧ್ಯ ಎನ್ನುವ ಭಾವನೆ ಮೂಡತೊಡಗಿತ್ತು. ಮತ್ತು ನಂತರ 2000ನೇ ಇಸವಿರಲ್ಲಿ ವೀರಪ್ಪನ್ ದೇಶವನ್ನೇ ನಡಗಿಸಿದ ಕೆಲಸವೊಂದನ್ನು ಮಾಡಿದ. ಕನ್ನಡ ಸಿನಿಮಾಗಳ ದೇವರೆಂದು ಕರೆಯಲ್ಪಡುವ ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಿಸಿದ. ಈ ಘಟನೆಯ ಗಂಭೀರತೆಯನ್ನು ಊಹಿಸಿ ನೋಡಿ. ಕೋಟ್ಯಂತರ ಜನರು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದ ಸೂಪರ್ ಸ್ಟಾರ್ ಈಗ ಒಬ್ಬ ಭಯಾನಕ ದರೋಡೆಕೋರನ ಬಂಧನದಲ್ಲಿ ಇದ್ದರು. ಈ ಸುದ್ದಿ ಹೊರಬಿದ್ದ ತಕ್ಷಣ ಸಂಪೂರ್ಣ ಕರ್ನಾಟಕದಲ್ಲಿ ಗಲಭೆಗಳು ಭುಗಿಲೆದ್ದವು. ದೇಶದ 2 ರಾಜ್ಯಗಳು, ತಮಿಳುನಾಡು ಮತ್ತು ಕರ್ನಾಟಕ, ಗೃಹಯುದ್ಧದ ಅಂಚಿನಲ್ಲೇ ನಿಂತಂತಾಯಿತು. 108 ದಿನಗಳ ಕಾಲ ದೇಶದ ಉಸಿರೇ ನಿಂತಂತಿತ್ತು. ನಿಮಗೆ ಅನಿಸುತ್ತಿದೆಯೇ ವೀರಪ್ಪನವರನ್ನು ಕೇವಲ ಹಣಕ್ಕಾಗಿ ಅಪಹರಿಸಿದ್ದಾನೆಂದು? ಖಂಡಿತವಾಗಿಯೂ ಅಲ್ಲ. ಅವನು ತನ್ನ ಬೇಡಿಕೆಗಳನ್ನು ಮುಂದಿಟ್ಟ. ತನ್ನ ಸಹಚರರನ್ನು ಜೈಲಿನಿಂದ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ. ಅಷ್ಟೇ ಅಲ್ಲ, ಕಾವೇರಿ ನದಿ ಜಲವಿವಾದವನ್ನು ಬಗೆಹರಿಸುವ ಮಾತನ್ನು ಪ್ರಾರಂಭಿಸಿದ. ಒಬ್ಬ ಅಪರಾಧಿ ಈಗ ಸಮಾಂತರ ಸರ್ಕಾರವನ್ನೇ ನಡೆಸುತ್ತಿದ್ದ.
ಆದರೆ ಈ ಒತ್ತಡ ಮತ್ತು ಅಸಹನೆ ಇಲ್ಲಿಯೇ ನಿಲ್ಲಲಿಲ್ಲ. ಈ ಕಥೆಯ ಅತ್ಯಂತ ಶಾಕ್ ಕೊಡುವ ಸತ್ಯ ಈಗ ಹೊರಬರಲಿದೆ. ವೀರಪ್ಪನನ್ನು ಹಿಡಿಯಲು ನಡೆದ ಈ ಸಂಪೂರ್ಣ ಕಾರ್ಯಾಚರಣೆಗೆ ಸರ್ಕಾರ ಎಷ್ಟು ಹಣ ಖರ್ಚು ಮಾಡಿತೆಂದು ನಿಮಗೆ ಗೊತ್ತೇ? 1,000 ಕೋಟಿ ರೂಪಾಯಿಗೂ ಹೆಚ್ಚು. ಹೌದು, ನೀವು ಸರಿಯಾಗಿಯೇ ಕೇಳಿದ್ದೀರಿ. ಕೇವಲ ಒಬ್ಬ ವ್ಯಕ್ತಿಯನ್ನು ಹಿಡಿಯಲು 1,000 ಕೋಟಿ ರೂಪಾಯಿ. ಎಸ್ಟಿಎಫ್ನ ಹೊಸ ಮುಖ್ಯಸ್ಥ ಕೆ. ವಿಜಯ್ ಕುಮಾರ್ ಅಧಿಕಾರಕ್ಕೆ ಬಂದಾಗ ವೀರಪ್ಪನನ್ನು ಕಾಡಿನೊಳಗೆ ಅವನದೇ ಆಟದಲ್ಲಿ ಸೋಲಿಸುವುದು ಅಸಾಧ್ಯ ಎಂದು ಅವರಿಗೆ ಈಗಾಗಲೇ ಅರ್ಥವಾಗಿತ್ತು. ಅವನನ್ನು ಆ ಚಕ್ರವ್ಯೂಹದಿಂದ ಹೊರತೆಗೆಯಬೇಕಾಗಿತ್ತು. ವೀರಪ್ಪನ ವಯಸ್ಸು ಈಗ 50 ದಾಟಿತ್ತು. ದಶಕಗಳ ಕಾಲ ಕಾಡಿನ ತೇವ ಮತ್ತು ಧೂಳಿನಲ್ಲಿ ಬದುಕಿದ್ದರಿಂದ ಅವನಿಗೆ ತೀವ್ರ ಆಸ್ತಮ ಉಂಟಾಗಿತ್ತು ಮತ್ತು ಕಣ್ಣಿನಲ್ಲಿ ಮುತ್ತಿನ ಕಣ್ಣು ಕಾಣಿಸಿಕೊಂಡಿತ್ತು. ವಿಜಯ್ ಕುಮಾರ್ ಗುಂಡುಗಳಿಗಿಂತ ಈ ದುರ್ಬಲತೆಯ ಮೇಲೆಯೇ ದಾಳಿ ಮಾಡಲು ನಿರ್ಧರಿಸಿದರು. ಈ ಬಾರಿ ಯಾವುದೇ ದೊಡ್ಡ ಪಡೆ ಕಳುಹಿಸಲಿಲ್ಲ, ಯಾವುದೇ ಸೈರನ್ ಮೊಳಗಲಿಲ್ಲ, ಯಾವುದೇ ಗುಂಡಿನ ದಾಳಿ ನಡೆಯಲಿಲ್ಲ. ಈ ಬಾರಿ ಅತ್ಯಂತ ರಹಸ್ಯಮಯ ಬಲೆ ಬೀಸಲಾಗಿತ್ತು. ಆಪರೇಷನ್ ಕೋಕೂನ್ ಇತಿಹಾಸವನ್ನೇ ಬದಲಿಸಿದ ಒಂದು ಸೈಕಾಲಜಿಕಲ್ ಮೈಂಡ್ ಗೇಮ್. ವೀರಪ್ಪನಿಗೆ ತುರ್ತು ಚಿಕಿತ್ಸೆಯ ಅಗತ್ಯವಿತ್ತು. ಅವನಿಗೆ ಶ್ರೀಲಂಕಾಕ್ಕೆ ಪರಾರಿಯಾಗುವ ಕನಸು ತೋರಿಸಲಾಯಿತು. ಎಸ್ಟಿಎಫ್ನ ಅಂಡರ್ಕವರ್ ಏಜೆಂಟ್ಗಳು ತಿಂಗಳ ಕಾಲ ತಮ್ಮ ಗುರುತನ್ನು ಮರೆಮಾಡಿ ಅವನ ಆಪ್ತರ ವಿಶ್ವಾಸ ಗೆದ್ದಿದ್ದರು. ಈ ಏಜೆಂಟ್ಗಳು ಶಸ್ತ್ರಾಸ್ತ್ರ ಪೂರೈಕೆದಾರರು ಮತ್ತು ವ್ಯಾಪಾರಿಗಳ ವೇಷದಲ್ಲಿ ವೀರಪ್ಪನ ಒಳವಲಯಕ್ಕೆ ನುಗ್ಗಿದ್ದರು. 2004 ಅಕ್ಟೋಬರ್ 18 ರಾತ್ರಿ ಆಕಾಶದಲ್ಲಿ ಚಂದ್ರನಿರಲಿಲ್ಲ. ಬಿಳಿ ಬಣ್ಣದ ಆಂಬ್ಯುಲೆನ್ಸ್ ಒಂದು ದಟ್ಟ ಕತ್ತಲೆಯ ಕಾಡು ರಸ್ತೆಯ ಮೇಲೆ ನಿಂತಿತ್ತು. ಈ ಆಂಬ್ಯುಲೆನ್ಸ್ ಅವನನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ಅಲ್ಲಿ ಅವನ ಕಣ್ಣಿಗೆ ರಹಸ್ಯವಾಗಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ವೀರಪ್ಪನಿಗೆ ಹೇಳಲಾಗಿತ್ತು. ಯಾರೂ ಗುರುತಿಸದಂತೆ ಮಾಡಲು ಅವನು ತನ್ನ ಪ್ರಸಿದ್ಧ ಮತ್ತು ಭಯಾನಕ ಮೀಸೆಯನ್ನು ಕತ್ತರಿಸಿಕೊಂಡಿದ್ದ. ಅವನು ಆಂಬ್ಯುಲೆನ್ಸ್ಗೆ ಹತ್ತಿದ. ಮತ್ತೊಮ್ಮೆ ವ್ಯವಸ್ಥೆಯ ಕಣ್ಣಿಗೆ ಮಣ್ಣು ಎರಚುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ಅವನಿಗೆ ಅನಿಸಿತು. ಆದರೆ ಆ ಆಂಬ್ಯುಲೆನ್ಸ್ನ ಸ್ಟೀರಿಂಗ್ ಹಿಡಿದು ಕುಳಿತಿದ್ದ ಚಾಲಕ ಯಾರೂ ಅಲ್ಲ, ಎಸ್ಟಿಎಫ್ನ ಅಂಡರ್ ಕವರ್ ಅಧಿಕಾರಿ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಆಂಬ್ಯುಲೆನ್ಸ್ ಸತ್ಯಮಂಗಲಂ ಕಾಡಿನಿಂದ ಹೊರಬಂದು ಪಪ್ಪರಪಟ್ಟಿ ಗ್ರಾಮದ ಬಳಿ ತಲುಪಿದ ತಕ್ಷಣ ಚಾಲಕ ಆಂಬ್ಯುಲೆನ್ಸ್ ನಿಧಾನಗೊಳಿಸಿ ಬ್ರೇಕ್ ಹೊಡೆದು ಚಾವಿ ತೆಗೆದುಕೊಂಡು ವಾಹನದಿಂದ ಇಳಿದು ಕತ್ತಲೆಯೊಳಗೆ ಓಡಿ ಮಾಯವಾದನು. ವೀರಪ್ಪನ್ ಮತ್ತು ಅವನ ಜೊತೆಗಿರುವವರ ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವ ಮುನ್ನವೇ 4 ಕಡೆಯಿಂದ ಎಸ್ಟಿಎಫ್ ವಾಹನಗಳು ಆಂಬ್ಯುಲೆನ್ಸ್ ಅನ್ನು ಸುತ್ತುವರಿದವು. ಮೈಕ್ನಲ್ಲಿ ಒಂದು ಧ್ವನಿ ಗುಂಜಿತು, ಸರೆಂಡರ್ ಆಗಿ, ಪೊಲೀಸರು ನಿಮ್ಮನ್ನು 4 ಕಡೆಗಳಿಂದ ಸುತ್ತುವರೆದಿದ್ದಾರೆ. ಆದರೆ 36 ವರ್ಷಗಳ ಕಾಲ ಯಾರ ಮುಂದೂ ತಲೆಬಾಗದ ವ್ಯಕ್ತಿ ಕೊನೆಯ ಕ್ಷಣದಲ್ಲಿ ಏಕೆ ತಲೆಬಾಗುತ್ತಾನೆ? ಆಂಬ್ಯುಲೆನ್ಸ್ ಒಳಗಿನಿಂದ AK-47 ಗುಂಡಿನ ದಾಳಿ ಆರಂಭವಾಯಿತು ಮತ್ತು ನಂತರ ಎಸ್ಟಿಎಫ್ ತಮ್ಮ ಬಂದೂಕುಗಳ ಮಳೆಗಿರಿತವನ್ನು ಆರಂಭಿಸಿತು. ಕೇವಲ 45 ನಿಮಿಷ. ಹೌದು, 36 ವರ್ಷಗಳ ಭೀತಿ, ಸಾವಿರಾರು ಜನರ ನಿದ್ರೆ ಕರಿದ ಆತಂಕ ಮತ್ತು 1,000 ಕೋಟಿ ರೂಪಾಯಿಗಳ ಭಯಾನಕ ಕನಸು ಕೇವಲ 45 ನಿಮಿಷಗಳ ಎನ್ಕೌಂಟರ್ನಲ್ಲಿ ಅಂತ್ಯವಾಯಿತು. ಗುಂಡಿನ ಸದ್ದು ನಿಂತಾಗ ಆಂಬ್ಯುಲೆನ್ಸ್ ಸಂಪೂರ್ಣ ಗುಂಡುಗಳಿಂದ ಜಜ್ಜಲ್ಪಟ್ಟಿತ್ತು ಮತ್ತು ಒಳಗೆ ಭಾರತದ ಇತಿಹಾಸದ ಅತ್ಯಂತ ಭಯಾನಕ ಕಳಸಾಗಣೆಗಾರ, ಸಂಪೂರ್ಣ ವ್ಯವಸ್ಥೆಗೆ ಸವಾಲು ಹಾಕಿದ್ದ ವ್ಯಕ್ತಿ, ರಕ್ತದ ಕೆರೆಯಲ್ಲಿ ತನ್ನ ಕೊನೆಯ ಉಸಿರೆಳೆಯುತ್ತಿದ್ದ. ಆಪರೇಷನ್ ವೀರಪ್ಪನ್ ಸಾಮಾನ್ಯ ಪೊಲೀಸ್ ಎನ್ಕೌಂಟರ್ ಅಲ್ಲ, ಅದು ಒಂದು ಮೈಂಡ್ ಗೇಮ್. ವ್ಯವಸ್ಥೆ ಎಷ್ಟೇ ದುರ್ಬಲವಾಗಿ ಕಾಣಿಸಿಕೊಂಡರೂ, ದುಷ್ಟಶಕ್ತಿ ಎಷ್ಟೇ ಬಲಶಾಲಿಯಾಗಿದ್ದರೂ, ಕಾನೂನು ತನ್ನ ಸಂಪೂರ್ಣ ಶಕ್ತಿ, ಸಹನೆ ಮತ್ತು ಬುದ್ಧಿಯನ್ನು ಬಳಸಿದಾಗ ಕಾಡಿನ ಯಾವ ಸ್ವಯಂ ಘೋಷಿತ ರಾಜನು ಅದರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಹೀಗಾಗಿ ಮುಂದಿನ ಬಾರಿ ನೀವು ಯಾವುದಾದರೂ ಕ್ರೈಮ್ ಥ್ರಿಲ್ಲರ್ ನೋಡಿ ಆಶ್ಚರ್ಯಪಟ್ಟರೆ ನೆನಪಿಟ್ಟುಕೊಳ್ಳಿ, ನಿಜವಾದ ಕಥೆಗಳು ಮತ್ತು ನಿಜವಾದ ಮಾಸ್ಟರ್ ಮೈಂಡ್ಗಳು ಹೆಚ್ಚಾಗಿ ಆ ಕಾಡುಗಳಲ್ಲಿ ಹೂತು ಹಾಕಲ್ಪಟ್ಟಿರುತ್ತವೆ. ಅಲ್ಲಿ ಇಂದಿಗೂ ನಿಶ್ಶಬ್ದವೇ ಅವರ ಭೀತಿಯ ಸಾಕ್ಷಿಯಾಗಿ ಕೂಗುತ್ತಿರುತ್ತದೆ.